ಇಂದಿನ ವಿಡಿಯೋನಲ್ಲಿ ವಿ.ಕೃ. ಗೋಕಾಕ್ ರವರು ಬರೆದಿರುವಂತಹ ಇಂಗ್ಲೆಂಡ್ 1962 ಈ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಮೊದಲ ಸಾಲು: ಕಳೆದು 24 ವರ್ಷ ಬಂದೆನು ಮತ್ತೆ, ಇಡಿಯ ನಾಡಾಯೊಮ್ಮೆ ತಮ್ಮ ಗೂಡುಗಳಿಂದ ಪಕ್ಷಿ ಸಂಕುಲ ಒರೆದ ಗಾನ ಇನ್ನೊಮ್ಮೆ, ಸಾಹಿತ್ಯವನ್ನು ಕುರಿತು ವ್ಯಾಖ್ಯಾನ ಮತ್ತೊಮ್ಮೆ, ಉದ್ಯೋಗ ಪರ್ವ ಸಂಬಂಧಿಸಿದ ಆಖ್ಯಾನ, ಭಾರತದ 200 ವರ್ಷ ಸಾಮ್ರಾಜ್ಯಮದ ಹೂಡಿದ್ದ ಅಸ್ಥಿಪಂಜರ ಪ್ರದರ್ಶನ, ಇಂದಿಗೂ ತಪ್ಪಿಲ್ಲ ಆ ದರ್ಶನ. ಅದೇನೇ ಇರಲಿ, 2 ತತ್ವ ಪ್ರಣಾಳಿಗಳ ದ್ವಂದ್ವ ಸಮರದಲ್ಲಿ ನೀ ಸಾಧಿಸಿರುವ ಸಿಂಗಾರ ಹಿತ ಮಿತಿಗಳನ್ನು ಓ ಇಂಗ್ಲೆಂಡ್ ಕಂಡೆ, ಹಿಗ್ಗಿದೆ, ನಕ್ಕೆ, ಅತ್ತೆ, ನಿನಗಿರಲಿ ನನ್ನ ನಮನ. ಈ ಸಾಲುಗಳ ಭಾವಾರ್ಥ: ಕವಿ 24 ವರ್ಷಗಳ ಬಳಿಕ ಇಂಗ್ಲೆಂಡ್ಗೆ ಮತ್ತೆ ಭೇಟಿ ನೀಡುತ್ತಾನೆ. ಈ ದೀರ್ಘ ಅವಧಿಯಲ್ಲಿ ಇಂಗ್ಲೆಂಡಿನ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣದಲ್ಲಿ ಕಂಡ ಬದಲಾವಣೆಗಳು ಅವನ ಮನಸ್ಸಿನಲ್ಲಿ ಅನೇಕ ಭಾವನೆಗಳನ್ನು ಹುಟ್ಟಿಸುತ್ತವೆ. ಒಂದು ಕ್ಷಣದಲ್ಲಿ ಪಕ್ಷಿಗಳ ಮಧುರ ಗಾನದಿಂದ ನಾಡಿನ ಸಹಜ ಸೌಂದರ್ಯ ನೆನಪಾಗುತ್ತದೆ. ಇನ್ನೊಂದು ಕ್ಷಣದಲ್ಲಿ ಸಾಹಿತ್ಯ, ಬೌದ್ಧಿಕ ಚರ್ಚೆಗಳು ಮತ್ತು ಉದ್ಯೋಗ ಪರ್ವದ ಕುರಿತ ಸಂವಾದಗಳು ಇಂಗ್ಲೆಂಡಿನ ಚಿಂತನಾ ಪರಂಪರೆಯನ್ನು ಸೂಚಿಸುತ್ತವೆ. ಇಂಗ್ಲೆಂಡ್ 2 ಶತಮಾನಗಳ ಕಾಲ ಭಾರತದಲ್ಲಿ ನಡೆಸಿದ ಸಾಮ್ರಾಜ್ಯಶಾಹಿಯ ಅಸ್ಥಿಪಂಜರ ಇನ್ನೂ ಕಾಣಿಸುವಂತೆ ಕವಿಗೆ ಭಾಸವಾಗುತ್ತದೆ. ಕಾಲ ಬದಲಾಗಿದ್ದರೂ ಆ ಇತಿಹಾಸದ ನೆನಪು ತಪ್ಪದೆ ಕಣ್ಣಿಗೆ ಬೀಳುತ್ತದೆ. ಆದರೆ ಅದೇ ಸಮಯದಲ್ಲಿ 2 ತತ್ವ ಪ್ರಣಾಳಿಗಳ ಪರಂಪರೆ ಮತ್ತು ಆಧುನಿಕತೆ, ಶೋಷಣೆ ಮತ್ತು ಮಾನವೀಯತೆ ದ್ವಂದ್ವ ಸಮರದ ನಡುವೆ ಇಂಗ್ಲೆಂಡ್ ಸಾಧಿಸಿರುವ ಸಿಂಗಾರ, ಹಿತ ಮತ್ತು ಮಿತಿಯ ಸಮತೋಲನ ಕವಿಗೆ ಆಶ್ಚರ್ಯ ಹುಟ್ಟಿಸುತ್ತದೆ. ಇಂಗ್ಲೆಂಡ್ನ ವೈಭವ, ವಿರೋಧಾಭಾಸಗಳು ಮತ್ತು ಇತಿಹಾಸದ ಸ್ಮೃತಿಗಳು ಕವಿಯನ್ನು ಒಂದೇ ಸಮಯದಲ್ಲಿ ಹಿಗ್ಗಿಸುತ್ತವೆ, ನಗಿಸುತ್ತವೆ ಮತ್ತು ಕಣ್ಣೀರು ತರಿಸುತ್ತವೆ. ಅಂತಿಮವಾಗಿ ತನ್ನ ಅನುಭವಗಳೊಂದಿಗೆ ಕವಿ ಇಂಗ್ಲೆಂಡ್ಗೆ ನಮನ ಸಲ್ಲಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ: ಓ ಇಂಗ್ಲೆಂಡ್, ಸಮುದ್ರದಾಳದಿ ಬರೀ ಜರಿ ಮೀನಾಗಿತ್ತೆ ನೀ, ಮುಂದೆ ಹೆಮ್ಮೀನಾದ ಓ ಹೆಮ್ಮೊಸಳೆಯಾದೆ, ದಸ್ತು ದೇಶಗಳ ಮೈರಕುತಗಡಲನ್ನು ಕುಡಿದು ಮದವೂ ತಲೆಗೇರಿತ್ತು, ಕಡಲಾಳ್ತಾನ ಅಭಯ ಸಾರಿತ್ತು, ಮುಂದೊಮ್ಮೆ ಮೀರಿತು ಗಳಿಗೆ ಎಡಬಲಕ್ಕೆ ಹುಟ್ಟಿದ ಅಹಿ ಮಹಿ ನಿನ್ನ ದಿಗ್ಬಂಧಿಸಿದರು. ಈ ಸಾಲುಗಳ ಭಾವಾರ್ಥ: ಈ ಕಾವ್ಯಭಾಗದಲ್ಲಿ ಕವಿ ಇಂಗ್ಲೆಂಡ್ನ ಇತಿಹಾಸದ ಏರಿಳಿತಗಳನ್ನು ಸಾಂಕೇತಿಕವಾಗಿ ಚಿತ್ರಿಸುತ್ತಾರೆ. ಆರಂಭದಲ್ಲಿ ಸಮುದ್ರದ ಅಂಚಿನಲ್ಲಿದ್ದ ಸಣ್ಣ ಭೂಭಾಗವಾಗಿದ್ದ ಇಂಗ್ಲೆಂಡ್ ಕಾಲಕ್ರಮೇಣ ಶಕ್ತಿ, ವೈಭವ ಮತ್ತು ಹೆಮ್ಮೆಯ ಸಂಕೇತವಾಗಿ ಬೆಳೆದಿತು. ಸಮುದ್ರ ಶಕ್ತಿಯನ್ನು ಆಧಾರವನ್ನಾಗಿ ಮಾಡಿಕೊಂಡು ಅನೇಕ ದೇಶಗಳ ಸಂಪತ್ತನ್ನು ಹೀರಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿತು. ಈ ಅತಿಯಾದ ವಿಸ್ತಾರದಿಂದ ಇಂಗ್ಲೆಂಡ್ಗೆ ಅಹಂಕಾರ ಮತ್ತು ಮದವು ತಲೆಗೇರಿತು. ಕಡಲಾಳ್ತಾನವಾಗಿ ಜಗತ್ತಿಗೆ ತನ್ನ ಪ್ರಭಾವವನ್ನು ಘೋಷಿಸಿತು. ಆದರೆ ಕಾಲವು ಶಾಶ್ವತವಲ್ಲ. ಒಂದು ಹಂತದ ನಂತರ ಇಂಗ್ಲೆಂಡ್ನ ಪ್ರಾಬಲ್ಯ ಮಿತಿಮೀರಿತು. ಎಡ ಬಲಗಳಿಂದ ಉದಯವಾದ ಹೊಸ ಶಕ್ತಿಗಳು, ಸೂಚಕವಾಗಿ ಅಹಿ ಮಹಿ ಎಂದು ಕವಿ ಹೇಳುವ ರಾಷ್ಟ್ರಗಳು ಇಂಗ್ಲೆಂಡಿನ ದಿಗ್ಬಂಧನಕ್ಕೆ ಕಾರಣವಾದವು. ಹೀಗಾಗಿ ಇಂಗ್ಲೆಂಡಿನ ಸಾಮ್ರಾಜ್ಯ ಶಕ್ತಿ ಕುಗ್ಗಿ ಅದರ ಗರ್ವಕ್ಕೆ ಮಿತಿ ಬಂತು ಎಂಬ ಇತಿಹಾಸ ಸತ್ಯವನ್ನು ಕವಿ ಈ ಭಾಗದಲ್ಲಿ ಸ್ಪಷ್ಟಪಡಿಸುತ್ತಾರೆ. ಮುಂದಿನ ಸಾಲುಗಳು: ಸೋತರೂ ನಿನ್ನ ಅವನತಿಯ ಸಾಧಿಸಿದರು, ಆಗ ಬಂದಿತು ಬುದ್ಧಿ, ಕಟ್ಟಿರುವ ಸಾಮ್ರಾಜ್ಯವನ್ನು ತರ್ಪಣಿಸಿದೆ, ಯಾರದೇನಿತ್ತವರಿಗದನು ಮರಳಿಸಿದೆ, ಮುಪ್ಪಾದರೂ ಈಗ ನೀನು ತ್ಯಾಗಿನಿಯಾದೆ, ಸ್ವಂತದವರಿಗೂ ರಾಮರಾಜ್ಯವೇರ್ಪಡಿಸಿದೆ. ಈ ಸಾಲುಗಳ ಭಾವಾರ್ಥ: ಈ ಕಾವ್ಯಭಾಗದಲ್ಲಿ ಕವಿ ಇಂಗ್ಲೆಂಡಿನ ಆತ್ಮಪರಿವರ್ತನೆಯನ್ನು ಚಿತ್ರಿಸುತ್ತಾರೆ. ಇಂಗ್ಲೆಂಡ್ ಯುದ್ಧಗಳಲ್ಲಿ ಸೋತರೂ ಆ ಸೋಲಿನ ಮೂಲಕವೇ ತನ್ನ ಅವನತಿಯ ಕಾರಣಗಳನ್ನು ಅರಿತುಕೊಂಡಿತು. ಆ ಅನುಭವದಿಂದ ಬಂದ ಬುದ್ಧಿಯಿಂದ ಬಲಾತ್ಕಾರದಿಂದ ಕಟ್ಟಿದ ಸಾಮ್ರಾಜ್ಯವನ್ನು ತ್ಯಜಿಸುವ ನಿರ್ಧಾರಕ್ಕೆ ಬಂದಿತು. ಇತರ ದೇಶಗಳಿಂದ ಕಸಿದುಕೊಂಡಿದ್ದ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಅವರಿಗೆ ಮರಳಿ ನೀಡಿತು.
ವಯಸ್ಸಿನಲ್ಲಿ ಮುಪ್ಪಾದರೂ ಮನಸ್ಸಿನಲ್ಲಿ ಇಂಗ್ಲೆಂಡ್ ತ್ಯಾಗಿನಿಯಾಗಿ ರೂಪಾಂತರಗೊಂಡಿತು. ತನ್ನ ಸ್ವಾರ್ಥವನ್ನು ಬಿಟ್ಟು ಮಾನವೀಯತೆ, ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿತು. ಕವಿ ಇದನ್ನು ಸ್ವಂತದವರಿಗೂ ರಾಮರಾಜ್ಯವೇರ್ಪಡಿಸಿದೆ ಎಂಬ ಮೂಲಕ ಸೂಚಿಸುತ್ತಾನೆ. ಅಂದರೆ ತನ್ನದೇ ಜನರಿಗೆ ಸುಖ, ಶಾಂತಿ ಮತ್ತು ನ್ಯಾಯಯುತ ಆಡಳಿತವನ್ನು ಸ್ಥಾಪಿಸಿದೆ. ಈ ಮೂಲಕ ಶೋಷಕ ಸಾಮ್ರಾಜ್ಯದಿಂದ ತ್ಯಾಗಮಯ ಮಾನವೀಯ ರಾಷ್ಟ್ರವಾಗಿ ಇಂಗ್ಲೆಂಡ್ ಪರಿವರ್ತಿತವಾದುದನ್ನು ಕವಿ ಶ್ಲಾಘಿಸುತ್ತಾರೆ. ಮುಂದಿನ ಸಾಲುಗಳು. ಇಂಗ್ಲೆಂಡ್ ಸಂತೋಷ ಕಂಡೆನು ದೀರ್ಘಕಾಲ ಗತಿಸಿದರೂನು ಅದೇ ಗೆಲುವಿನ ಮುದ್ರೆ. ಕಾಲಿಫ್ಲವರ್, ಸ್ಟ್ರಾಬೆರಿ, ಚಿಗಿತ ಮೈದಾನ, ಹರಿವ ತೊರೆ, ಹರಿತ ಶೀತಲ ಕಾನನ, ಹಗಲಲ್ಲಿ ಬಿಸಿಲೊಡನೆ ಜಿತ್ತು ಹೂಡಿದ ಮಂಜು, ನೆಲಗುಮ್ಮ ಪಾರಿವಾಳದ ಗುಮ್ ಗುಮ್ ಮನ, ಮೇಲುದ್ದಕ್ಕಿದ್ದ ಹೊಗೆ ಮಾಡಗಳ ಓಣಿ, ಏರಿಳಿದು ಹಸಿರ್ ಮುರಿವ ನೆಲದ ನೆಲೆಯು. ಈ ಸಾಲುಗಳ ಭಾವಾರ್ಥ. ಈ ಕಾವ್ಯ ಭಾಗದಲ್ಲಿ ಕವಿ ಇಂಗ್ಲೆಂಡಿನ ನೈಸರ್ಗಿಕ ಸೌಂದರ್ಯ ಮತ್ತು ಅವಿನಾಶಿ ವೈಭವವನ್ನು ಆನಂದ ಭಾವದಿಂದ ವರ್ಣಿಸುತ್ತಾರೆ. ದೀರ್ಘಕಾಲ ಕಳೆದರೂ ಇಂಗ್ಲೆಂಡ್ನ ಮೇಲೆ ಕಾಣಿಸುವ ಗೆಲುವಿನ ಮುದ್ರೆ ಇನ್ನೂ ಅಳಿದು ಹೋಗಿಲ್ಲವೆಂದು ಕವಿಗೆ ಭಾಸವಾಗುತ್ತದೆ. ಕಾಲಿಫ್ಲವರ್, ಸ್ಟ್ರಾಬೆರಿ ಬೆಳೆದಿರುವ ಚಿಗಿತ ಮೈದಾನಗಳು, ಹರಿದು ಹೋಗುವ ತೊರೆಗಳು, ಹಸಿರು ಶೀತಲ ಕಾನನಗಳು ದೇಶದ ಸಮೃದ್ಧಿ ಮತ್ತು ಸೌಂದರ್ಯವನ್ನು ಸೂಚಿಸುತ್ತವೆ. ಹಗಲಲ್ಲಿ ಬಿಸಿಲಿನೊಂದಿಗೆ ಪೈಪೋಟಿ ಮಾಡುವ ಮಂಜು, ನೆಲಗುಮ್ಮ ಪಾರಿವಾಳಗಳ ಮೃದು ಗಮುಗು ಮಾಟ, ಮೇಲಕ್ಕೆ ಎದ್ದಿರುವ ಹೊಗೆ ಮಾಡಗಳ ಓಣಿಗಳು ಇವುಗಳು ಇಂಗ್ಲೆಂಡಿನ ದೈನಂದಿನ ಜೀವನದ ಸಹಜ ಚಿತ್ರಣವನ್ನು ಕೊಡುತ್ತವೆ. ಏರು ಇಳಿಜಾರಿನ ಹಸಿರು ನೆಲದ ವಿನ್ಯಾಸವು ಪ್ರಕೃತಿಯ ಸೊಗಸನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಮೂಲಕ ಕವಿ ಇಂಗ್ಲೆಂಡ್ನ ನೈಸರ್ಗಿಕ ಶಾಂತಿ, ಸೌಂದರ್ಯ ಮತ್ತು ಜೀವನ ಶೈಲಿಯ ಸೌಹಾರ್ದತೆಯನ್ನು ಹೃದಯಸ್ಪರ್ಶಿಯಾಗಿ ಚಿತ್ರಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ ರಂಬೆ ರೆಂಬೆಗೆ 100 ಗುಬ್ಬಿ ಪಕ್ಕವ ಚಲಿಸಿ ನಲಿಯುವೋಲು ಕಂಪಿಸುವ ಆಸ್ಟೇನ್ ಎಲೆಯು ಕಲ್ಲಿದ್ದಲಿಗೆ ಮೈಮೆತ್ತಿ ಆಗಿರುವ ಕವಚ, ಭೂಗರ್ಭ ರೈಲ್ವೆಯಲ್ಲಿ ತೂಗುದೊಗಲನ್ನು ಹಿಡಿದು ನಿಂತು ಕುಳಿತು ಪೇಪರಿಗೆ ಜೋತು ಬಿದ್ದ ಜನ. ಈ ಸಾಲುಗಳ ಭಾವಾರ್ಥ. ಈ ಕಾವ್ಯ ಭಾಗದಲ್ಲಿ ಕವಿ ಇಂಗ್ಲೆಂಡಿನ ಸಹಜ ಹಾಗೂ ನಗರ ಜೀವನದ ಚಿತ್ರಗಳನ್ನು ಸರಳವಾಗಿ ಕಟ್ಟಿಕೊಡುತ್ತಾನೆ. 100 ಗುಬ್ಬಿಗಳು ಒಟ್ಟಾಗಿ ಹಾರಿದಾಗ ರಂಬೆ ರೆಂಬೆ ಎಂಬ ಶಬ್ದದೊಂದಿಗೆ ಆಸ್ಟೇನ್ ಮರದ ಎಲೆಗಳು ನಲಿಯುತ್ತಾ ಕಂಪಿಸುತ್ತವೆ. ಇದು ಪ್ರಕೃತಿಯ ಚೈತನ್ಯವನ್ನು ಸೂಚಿಸುತ್ತದೆ. ಇನ್ನೊಂದೆಡೆ ಕಲ್ಲಿದ್ದಲು ಬಳಕೆಯಿಂದ ಕಪ್ಪಾಗಿ ಮಸುಕಾದ ಕಟ್ಟಡಗಳು ಕೈಗಾರಿಕೀಕರಣದ ಗುರುತುಗಳಾಗಿ ಕಾಣಿಸುತ್ತವೆ. ಭೂಗರ್ಭ ರೈಲ್ವೆಯಲ್ಲಿ ಜನರು ನಿಂತು ಕುಳಿತು ಕೈಯಲ್ಲಿ ಹಿಡಿದ ದಂಡವನ್ನು ಆಸರೆಯಾಗಿಸಿಕೊಂಡು ಅಥವಾ ಪತ್ರಿಕೆಗೆ ತಲೆಬಾಗಿಸಿ ಪ್ರಯಾಣಿಸುತ್ತಾರೆ. ಈ ಮೂಲಕ ಕವಿ ಇಂಗ್ಲೆಂಡ್ನ ದಿನನಿತ್ಯದ ಜನಜೀವನ, ಪ್ರಕೃತಿ ಮತ್ತು ಯಾಂತ್ರಿಕ ಬದುಕಿನ ಮಿಶ್ರ ಚಿತ್ರಣವನ್ನು ಸರಳವಾಗಿ ವ್ಯಕ್ತಪಡಿಸುತ್ತಾರೆ. ಭೇದ ಭಾವ ಅಥವಾ ಅಸಹಜತೆ ಕಾಣಿಸುವುದಿಲ್ಲ. ಇಂದಿನ ಕಾಲದಲ್ಲೂ ಲಂಡನ್ ನಗರವು ಹಿಂದಿನಂತೆ ಕೇರಿಗಳು, ಜನಜೀವನ ಮತ್ತು ಚಟುವಟಿಕೆಗಳಿಂದ ತುಂಬಿ ತುಳುಕುತ್ತಲೇ ಇದೆ ಎಂಬುದನ್ನು ಕವಿ ಸರಳವಾಗಿ ವ್ಯಕ್ತಪಡಿಸುತ್ತಾರೆ. ಮುಂದಿನ ಸಾಲುಗಳು ಹೀಗಿವೆ. ಶ್ಯಾಮಾವೃತ ವಸತಿ ತುಂಬಿರುವ ನಗರ, ಮಾಟನ್ ಹಳ್ಳಿಗಳು, ಪುಟ್ಟನ್ ಕೇರಿಗಳು, ಧೇನಿಸುವ ವೃಕ್ಷರಾಶಿಯ ಸಡಗರ, ಹೊಲದ ತುಂಬೊಟ್ಟಿದೊಣ ಹುಲ್ಲು, ಸಿವುಡಿನ ತೆರದಿ, ಇನಿಸು ಚಲಿಸದೆ ಮೇವ ಉಣ್ಣೆಗೂದಲು ಕುರಿ. ಈ ಸಾಲುಗಳ ಭಾವಾರ್ಥ. ಈ ಕಾವ್ಯ ಭಾಗದಲ್ಲಿ ಕವಿ ಇಂಗ್ಲೆಂಡಿನ ನಗರ ಮತ್ತು ಗ್ರಾಮೀಣ ಬದುಕಿನ ಸೌಮ್ಯ ಚಿತ್ರಣವನ್ನು ನೀಡುತ್ತಾರೆ. ದಟ್ಟವಾಗಿ ಮನೆಗಳು ತುಂಬಿರುವ ನಗರಗಳು, ಮಧ್ಯಮ ಗಾತ್ರದ ಹಳ್ಳಿಗಳು ಮತ್ತು ಪುಟ್ಟ ಕೇರಿಗಳು ಅಲ್ಲಿ ಸಹಜವಾಗಿ ಕಾಣಿಸುತ್ತವೆ. ಸುತ್ತಲೂ ಹರಡಿರುವ ಮರಗಳ ಸಾಲುಗಳು ಹಸಿರು ಸಡಗರವನ್ನು ಮೂಡಿಸುತ್ತವೆ. ಹೊಲಗಳಲ್ಲಿ ಹಾಸಿದಂತೆ ಬೆಳೆದ ಹಸಿರು ಹುಲ್ಲಿನ ಮೇಲೆ ಚಲನೆ ಇಲ್ಲದೆ ನೆಮ್ಮದಿಯಿಂದ ಮೇಯುತ್ತಾ ಇರುವ ಬಿಳಿ ಕುರಿಗಳು ಶಾಂತ ಗ್ರಾಮೀಣ ಜೀವನದ ಸಂಕೇತವಾಗಿವೆ. ಈ ಮೂಲಕ ಕವಿ ಇಂಗ್ಲೆಂಡ್ನ ಸುಂದರ, ಶಾಂತ ಮತ್ತು ಸುವ್ಯವಸ್ಥಿತ ನೈಸರ್ಗಿಕ ಪರಿಸರವನ್ನು ಸರಳವಾಗಿ ವರ್ಣಿಸುತ್ತಾರೆ. ಮುಂದಿನ ಸಾಲುಗಳು ಹೀಗಿವೆ. ಅಲ್ಲಲ್ಲಿ ನಿಂತ ಪಯರನು ಕೊಯ್ಯಲಣಿಗೊಂಡ ಯಜಮಾನ, ಮನೆ ಮಡದಿ ಮಕ್ಕಳು ಮರಿ, ಕ್ರಿಸ್ತಾಲಯ
ಮುಗಿಲಿಗೆತ್ತಿದ ಸೂಜಿ ಕಳಸದ ಸೋಜಿಗ. ಬೇಸಗೆಯ ಲೊಣ ಹಾಕಿದರಿವೆಗಳ ಹಳ್ಳಿ ಸಾಲು. ಹರಿವ ನದಿ ಅದರ ಮೇಲೆಂದಿನೂಲು ನಿಂತ ಪೂಲು. ಈ ಸಾಲುಗಳ ಭಾವಾರ್ಥ. ಈ ಕಾವ್ಯ ಭಾಗದಲ್ಲಿ ಕವಿ ಇಂಗ್ಲೆಂಡ್ನ ಗ್ರಾಮೀಣ ಮತ್ತು ಧಾರ್ಮಿಕ ಜೀವನದ ಸುಂದರ ಚಿತ್ರಣವನ್ನು ನೀಡುತ್ತಾರೆ. ಹೊಲಗಳಲ್ಲಿ ಬೆಳೆದ ಪೈರನ್ನು ಕೊಯ್ಯಲು ಸಿದ್ಧರಾಗಿರುವ ಯಜಮಾನ, ಮನೆಯವರು ಮತ್ತು ಮಕ್ಕಳು ಸೇರಿ ದುಡಿಯುತ್ತಿರುವ ದೃಶ್ಯವು ಕುಟುಂಬ ಸಹಕಾರವನ್ನು ತೋರಿಸುತ್ತದೆ. ಆಕಾಶದತ್ತ ಎತ್ತರವಾಗಿ ಎದ್ದಿರುವ ಕ್ರಿಸ್ತಾಲಯದ ಸೂಜಿ ಕಳಸಗಳು ಊರಿನ ವೈಶಿಷ್ಟ್ಯ ಮತ್ತು ಧಾರ್ಮಿಕ ವಾತಾವರಣವನ್ನು ಸೂಚಿಸುತ್ತವೆ. ಬೇಸಗೆಯಲ್ಲಿ ಒಣಗಿ ಹಾಕಿದ ತರಕಾರಿ, ಮೇವಿನ ಹಳ್ಳಿ ಸಾಲುಗಳು ಗ್ರಾಮೀಣ ಬದುಕಿನ ಕ್ರಮಬದ್ಧತೆಯನ್ನು ಹೇಳುತ್ತವೆ. ಹರಿದು ಹೋಗುವ ನದಿಯ ಮೇಲೆ ಹಳೆಯ ಕಾಲದಿಂದ ನಿಂತಿರುವ ಸೇತುವೆ ಅಂದರೆ ಪೂಲು ಇಂಗ್ಲೆಂಡಿನ ಸಹಜ ಸೌಂದರ್ಯ ಮತ್ತು ಇತಿಹಾಸದ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಸಾಲುಗಳು ಹೀಗಿವೆ. ನರೆದಿರಲು ನನ್ನ ತಲೆ ನಸುವೆ, ಓ ನರೆತರೇನು, ಇಂಗ್ಲೆಂಡು ಬಾಳಿಹುದು ತನಗೆ ತಾನೆಂದಿನಂತೆ. ಅದೇ ಲಂಡನಿನ ಬಾಳು ಬೋರ್ಗರೆದಿಹುದು, ಅದೇ ಬಿಗ್ ಬೇನ್ ಮಧುರ ಸಂಗೀತ. ಪಾರ್ಲಮೆಂಟ್, ವೆಸ್ಟ್ಮಿನ್ಸ್ಟರ್ ಅಬೆಯ ಗಂಭೀರ ನಿಲುವು. ಈ ಸಾಲುಗಳ ಭಾವಾರ್ಥ ಹೀಗಿದೆ. ಈ ಕಾವ್ಯ ಭಾಗದಲ್ಲಿ ಕವಿ ತನ್ನ ವಯಸ್ಸು ಹೆಚ್ಚಾದುದನ್ನು ನೆನೆದು ಪ್ರಶ್ನಿಸುತ್ತಾರೆ. ತನ್ನ ತಲೆ ನೆರೆದರೂ ಇಂಗ್ಲೆಂಡ್ ಮಾತ್ರ ಬದಲಾಗದೆ ಹಿಂದಿನಂತೆಯೇ ಜೀವಂತವಾಗಿದೆಯೇ ಎಂಬುವುದಾಗಿ. ಅವನ ಅನುಭವಕ್ಕೆ ಇಂಗ್ಲೆಂಡ್ ಇನ್ನೂ ಅದೇ ರೀತಿಯಲ್ಲಿ ಚೈತನ್ಯದಿಂದ ಬದುಕುತ್ತಿದೆ. ಲಂಡನ್ ನಗರದ ಜೀವನ ಇನ್ನೂ ಗದ್ದಲ ಚಟುವಟಿಕೆಗಳಿಂದ ತುಂಬಿದೆ. ಬಿಗ್ ಬೇನ್ನ ಮಧುರ ಘಂಟಾನಾದವು ಹಾಗೆಯೇ ಕೇಳಿಸುತ್ತಿವೆ. ಪಾರ್ಲಿಮೆಂಟ್ ಹಾಗೂ ವೆಸ್ಟ್ಮಿನ್ಸ್ಟರ್ ಅಬೆಯ ಗಂಭೀರ ಹಾಗೂ ಗೌರವಯುತ ನಿಲುವುಗಳು ಇಂಗ್ಲೆಂಡ್ನ ಶಾಶ್ವತ ಪರಂಪರೆ ಮತ್ತು ಘನತೆಯನ್ನು ಸೂಚಿಸುತ್ತವೆ. ಮುಂದಿನ ಸಾಲುಗಳು ಹೀಗಿವೆ. ನಗರ ಮಧ್ಯದಿ ಟೇಮೆಸ್ ನದಿಗಿರುವ 8 ಪೂಲು, ನೆಲ್ಸನ್ ಸ್ಮಾರಕವ ಎಂದಿನೋಲು ನೆಮ್ಮಿರುವ ಸಹಸ್ರಾರು ಸಹಸ್ರಾರು ಪಾರಿವಾಳ. ಪಿಕಡಿಲ್ಲಿಯಲ್ಲಿ ಕಾಮ ಕೇಳಿ ಪ್ರಿಯ ಮನ್ಮಥ. ಬಂಕಿಂಗಮ್ ಅರಮನೆಯ ಮಹಾದ್ವಾರಗಳೆದುರು ನೆರೆದ ಕೆಂಪಂಗಿಗಳ ಮೆರವಣಿಗೆ ಮೇಳ. ಹೋಟೆಲುಗಳೊಳಗಡಗಿದ ಮರಾವತಿ, ವಿವಿಧ ವಿದ್ಯಾನಿಲಯಗಳ ಸರಸ್ವತಿ. ಈ ಸಾಲುಗಳ ಭಾವಾರ್ಥ. ಈ ಕಾವ್ಯ ಭಾಗದಲ್ಲಿ ಕವಿ ಲಂಡನ್ ನಗರದ ಪ್ರಮುಖ ದೃಶ್ಯಗಳನ್ನು ಕ್ರಮವಾಗಿ ಚಿತ್ರಿಸುತ್ತಾರೆ. ನಗರ ಮಧ್ಯದಲ್ಲಿ ಹರಿಯುವ ಟೇಮ್ಸ್ ನದಿಗೆ ಕಟ್ಟಿರುವ 8 ಸೇತುವೆಗಳು ಲಂಡನ್ನ ವೈಭವವನ್ನು ತೋರಿಸುತ್ತವೆ. ನೆಲ್ಸನ್ ಸ್ಮಾರಕದ ಬಳಿ ಎಂದಿನಂತೆ ಸಾವಿರಾರು ಪಾರಿವಾಳಗಳು ನೆಮ್ಮದಿಯಿಂದ ಕುಳಿತಿರುವುದು ನಗರದ ಶಾಂತ ವಾತಾವರಣವನ್ನು ಸೂಚಿಸುತ್ತದೆ. ಪಿಕಡಿಲ್ಲಿ ಪ್ರದೇಶದಲ್ಲಿ ಜನರ ಚೈತನ್ಯ, ಉತ್ಸಾಹ ಮತ್ತು ಆಕರ್ಷಕ ವಾತಾವರಣ ಸ್ಪಷ್ಟವಾಗುತ್ತದೆ. ಬಂಕಿಂಗಮ್ ಅರಮನೆಯ ಮಹಾದ್ವಾರಗಳ ಮುಂದೆ ಕೆಂಪು ಉಡುಪಿನ ಸೈನಿಕರ ಮೆರವಣಿಗೆ ಹಾಗೂ ಸಂಗೀತ ಮೇಳಗಳು ರಾಜಕೀಯ ಸಾಂಸ್ಕೃತಿಕ ವೈಭವವನ್ನು ತೋರಿಸುತ್ತವೆ. ಹೋಟೆಲುಗಳೊಳಗಿನ ಐಶ್ವರ್ಯಮಯ ಜೀವನ ಮತ್ತು ವಿವಿಧ ವಿದ್ಯಾನಿಲಯಗಳಲ್ಲಿ ಅರಳುತ್ತಿರುವ ಜ್ಞಾನ ಸಂಸ್ಕೃತಿ ಎಲ್ಲವೂ ಸೇರಿ ಲಂಡನ್ ನಗರದ ಶ್ರೀಮಂತ ಚೈತನ್ಯಭರಿತ ಜೀವನವನ್ನು ಕವಿ ಸರಳವಾಗಿ ವರ್ಣಿಸುತ್ತಾರೆ. ಮುಂದಿನ ಸಾಲುಗಳು. ತರತರದ ಕಾವಣದ ಮೈಲಿ ಮೈಲಿ, ಕಾರಖಾನೆಗಳ ಹೊಗೆಗೊಳವೆ ಸರಕು ಮನೆ. ವಿಮಾನೋದ್ಯಮ ಕಡಲಿನುಜ್ಜುಗ, ರೈಲ್ವೆ ರಭಸ, ಮುರಿದ ಹಾರ್ಮೋನಿಯಂ ಪೀಡಿಸುವ ಕಿಡುಗೇಡಿ, ಹುಡುಗರೋಲು ಹಾರ್ನ್ ಹಿಸುಕಿ ಕಿಕ್ಕಿರಿ, ತುಂಬಿರುವ ಕೇರಿಗಳಲ್ಲಿ ರವರವ ನರಕ ನಿರ್ಮಿಸಿ ಸದಾ ಮೆರೆಯುತ್ತಿಹ ಭಾರತದ ಡ್ರೈವರುಗಳು. ಈ ಸಾಲುಗಳ ಭಾವಾರ್ಥ. ಕವಿ ಲಂಡನ್ನ ಕೈಗಾರಿಕಾ ಮತ್ತು ಆಧುನಿಕ ನಗರದ ಗದ್ದಲದ ಚಿತ್ರಣವನ್ನು ನೀಡುತ್ತಾರೆ. ಮೈಲಿ ಮೈಲಿಯಾಗಿ ಹರಡಿರುವ ಕಾವಲು ಕಂಬಿಗಳು, ಕಾರ್ಖಾನೆಗಳ ಹೊಗೆಗೊಳವೆಗಳು ಮತ್ತು ಸರಕು ಮನೆಗಳು ಕೈಗಾರಿಕೀಕರಣವನ್ನು ಸೂಚಿಸುತ್ತವೆ. ವಿಮಾನೋದ್ಯಮ, ಸಮುದ್ರ ಬಂದರುಗಳು ಮತ್ತು ವೇಗವಾಗಿ ಓಡುವ ರೈಲುಗಳು ನಗರ ಜೀವನದ ಅತೀ ವೇಗವನ್ನು ತೋರಿಸುತ್ತವೆ. ಕೇರಿಗಳಲ್ಲಿ ಹಾರ್ನ್ ಹಿಸುಕಿ ಗದ್ದಲ ಮಾಡುವ ಹುಡುಗರಿಂದ ಶಬ್ದಮಯ ಕಿರಿಕಿರಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಇದು ನರಕದಂಥ ಅನುಭವ ಕೊಡುತ್ತದೆ. ಆದರೆ ಈ ಗದ್ದಲದ ನಡುವೆಯೂ ಭಾರತದಿಂದ ಬಂದ ಡ್ರೈವರುಗಳು ತಮ್ಮ ಕೌಶಲ್ಯ ಮತ್ತು ಶ್ರಮದಿಂದ ಸದಾ ಮಿಂಚುತ್ತಾ ಕಾಣಿಸುತ್ತಾರೆ ಎಂಬುದನ್ನು ಕವಿ ಹೇಳುತ್ತಾರೆ. ಮುಂದಿನ ಸಾಲುಗಳು. ಬರೀ ವಾಹನ ಪ್ರವಾಹದೊಂದು ಎಂಜಿನ್ ಮೊಳಗು, ಮತ್ತಾವ ಸದ್ದಿರದೆ ಚಕ್ರಗಳು ತಿರುಗಿ
ಕಾಣಿಸದ ಕೇಳಿಸದ ಸ್ವಂತ ಡ್ರೈವರುಗಳಲ್ಲಿ ಆ ಜನವೇ ಬೇರೆ, ಈ ಜನವೇ ಬೇರೆ. ಈ ಸಾಲುಗಳ ಭಾವಾರ್ಥ: ಕವಿ ನಗರ ಜೀವನದ ಯಾಂತ್ರಿಕತೆಯನ್ನು ಸೂಚಿಸುತ್ತಾರೆ. ವಾಹನಗಳ ಎಂಜಿನ್ ಶಬ್ದ ಮಾತ್ರ ಕೇಳಿಸುತ್ತದೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾನವೀಯ ಸದ್ದು ಇಲ್ಲ. ಯಂತ್ರದಂತೆ ಚಕ್ರಗಳು ತಿರುಗುತ್ತವೆ, ಆದರೆ ಅವುಗಳನ್ನು ನಡೆಸುವ ಡ್ರೈವರುಗಳು ಕಾಣಿಸದೆ ಕೇಳಿಸದೆ ಸ್ವಂತ ಲೋಕದಲ್ಲಿ ಮುಳುಗಿರುವಂತೆ ಇರುತ್ತಾರೆ. ಇದರಿಂದ ಕವಿ ಜನರ ನಡುವಿನ ವ್ಯತ್ಯಾಸವನ್ನು ಸೂಚಿಸುತ್ತಾರೆ. ಒಂದು ಕಡೆ ಯಂತ್ರದಂತೆ ಬದುಕುವ ಜನ, ಇನ್ನೊಂದು ಕಡೆ ಭಾವನೆ, ಸಹಜತೆ ಮತ್ತು ಮಾನವೀಯತೆಯಿಂದ ಬದುಕುವ ಜನ. ಆ ಜನವೇ ಬೇರೆ, ಈ ಜನವೇ ಬೇರೆ ಎಂಬ ಮೂಲಕ ಈ ಭಿನ್ನತೆಯನ್ನು ಸರಳವಾಗಿ ಹೇಳುತ್ತಾರೆ. ಮುಂದಿನ ಸಾಲುಗಳು: ಆ ಜನವೇ ಬೇರೆ, ಈ ಜನವೇ ಬೇರೆ. ಹುಲುಸಾಗಿ ಬೆಳೆದ ಹೊರೆ ಹುಲ್ಲು ಕಾಳನ್ನು ತಿಂದು ಕುತ್ತಿಗೆಯುಬ್ಬಿ ಗಮಗುಡುವ ಪಾರಿವಾಳ. ಮೆದು ಮೈದುಂಬುರ ಪೆಚ್ಚುಗೋವು. ಗೋ ಪಾರಿವಾಳಗಳನ್ನುಂಡು ಬೈಗೂ ಬೆಳಗು. ದಷ್ಟಪುಷ್ಟಾಗಿ ಮುನ್ನಡೆದ ಜನವು ಸಾಮ್ರಾಜ್ಯ ಮದದಿಂದ. ಈ ಸಾಲುಗಳ ಭಾವಾರ್ಥ: ಕವಿ ಎರಡು ವಿಭಿನ್ನ ಸ್ವಭಾವದ ಜನರನ್ನು ಹೋಲಿಸುತ್ತಾರೆ. ಒಂದು ಕಡೆ ಹೊಲಗಳಲ್ಲಿ ಬೆಳೆದ ಹಸಿರು ಹುಲ್ಲು ಕಾಳು ತಿಂದು ಕುತ್ತಿಗೆಯುಬ್ಬಿಸಿ ನೆಮ್ಮದಿಯಿಂದ ಗುಮಗುಡುವ ಪಾರಿವಾಳಗಳು ಮತ್ತು ಶಾಂತವಾಗಿ ಮೇಯುವ ಪೆಚ್ಚುಗೋವುಗಳಂತಹ ಸಹಜ ಸರಳ ಜೀವಿಗಳು ಇವೆ. ಮತ್ತೊಂದು ಕಡೆ ಅದೇ ಗೋವು ಪಾರಿವಾಳಗಳಂತಹ ಸರಳ ಬದುಕಿನಿಂದ ಹೊರಬಂದು ಕ್ರಮೇಣ ಬಲಿಷ್ಠರಾಗುತ್ತಾ ಸಾಮ್ರಾಜ್ಯದ ಮದದಿಂದ ದಿಟ್ಟಾಗಿ ಮುಂದುವರೆದ ಜನರಿದ್ದಾರೆ. ಈ ಮೂಲಕ ಕವಿ ಶಾಂತ ಸಹಜ ಬದುಕಿನಿಂದ ಶಕ್ತಿಶಾಲಿ ಆದರೆ ಅಹಂಕಾರಭರಿತ ಸಾಮ್ರಾಜ್ಯವಾದಿ ಬದುಕಿಗೆ ಇಂಗ್ಲೆಂಡ್ ಬೆಳೆದ ರೀತಿಯನ್ನು ಸರಳವಾಗಿ ವಿವರಿಸುತ್ತಾರೆ. ಮುಂದಿನ ಸಾಲುಗಳು ಹೀಗಿವೆ: ಸ್ತ್ರೀ ವಿಪುಲತೆಯಿಂದ ಬಂದಿರುವ ಕಾಮವೈಫಲ್ಯದಿಂದೋ ಏನೋ ಗಂಟಿಕ್ಕಿ ಶಿಲೆಯಂತೆ ಮಾರ್ಧವದ ಲವಕೇಶ ಇರದ ಹೆಣ್ಣಿನ ಮೋರೆ ಮೋರೆ ಮೋರೆಗಳು. ಒಂದೊಂದು ಕಲ್ಪನೆಗೆ ಅದರ ಸಂಘವು ಸಂಸ್ಥೆ, ಕಾರ್ಪೊರೇಷನ್ ಇಲ್ಲ ಸಿಂಡಿಕೇಟು, ಕ್ಲಬ್, ಯೂನಿಯನ್ ಇಲ್ಲ ಯೂನಿವರ್ಸಿಟಿ. ಈ ಸಾಲುಗಳ ಭಾವಾರ್ಥ: ಕವಿ ಪಾಶ್ಚಾತ್ಯ ಸಮಾಜದ ಮಾನಸಿಕ ಒಣತನವನ್ನು ಸೂಚಿಸುತ್ತಾರೆ. ಅತಿಯಾದ ಸ್ತ್ರೀ ವಿಪುಲತೆ ಮತ್ತು ಭೋಗಾಸಕ್ತಿಯಿಂದ ಉಂಟಾದ ಕಾಮವೈಫಲ್ಯದಿಂದಾಗಿ ಕೆಲ ಹೆಣ್ಣು ಮಕ್ಕಳ ಮುಖಗಳಲ್ಲಿ ಸೌಮ್ಯತೆ, ಮೃದುತ್ವ ಎಂಬ ಮಾನವೀಯ ಗುಣಗಳೇ ಇಲ್ಲದಂತೆ ಕಲ್ಲಿನಂತೆ ಕಠೋರತೆ ಕಾಣಿಸುತ್ತದೆ. ಅಲ್ಲಿನ ಸಮಾಜದಲ್ಲಿ ವ್ಯಕ್ತಿಗಿಂತ ಸಂಸ್ಥೆಗಳಿಗೆ ಹೆಚ್ಚಿನ ಮಹತ್ವ ದೊರಕಿದೆ. ಎಲ್ಲವೂ ಸಂಘ ಸಂಸ್ಥೆ, ಕಾರ್ಪೊರೇಷನ್, ಸಿಂಡಿಕೇಟ್, ಕ್ಲಬ್, ಯೂನಿಯನ್ ಅಥವಾ ಯೂನಿವರ್ಸಿಟಿಗಳ ಮೂಲಕವೇ ನಡೆಯುತ್ತದೆ. ವ್ಯಕ್ತಿಯ ಸ್ವತಂತ್ರ ಭಾವನೆ ಮತ್ತು ಆತ್ಮೀಯ ಸಂಬಂಧಗಳು ಹಿನ್ನಡೆಯಾಗಿವೆ ಎಂಬುದನ್ನು ಕವಿ ಸರಳವಾಗಿ ಹೇಳುತ್ತಾರೆ. ಮುಂದಿನ ಸಾಲುಗಳು: ಇದೇ ಪ್ರಜಾಪ್ರಭುತ್ವ ರಕ್ತದಲ್ಲಿಯೇ ಬೆರೆತು ನೆಲೆಸಿಹುದು, ಆಗಿಲ್ಲ ಬರೀ ಗಿಲೀಟು. ಮಹಾಯುದ್ಧವೆರಡರಲ್ಲಿ ತೇಲಿ ಮುಳುಗೇಳುತ್ತಾ ಜನ ಮಡಿದು ನಗರಗಳು ಹಾಳಾಗಿ ಸಾಮ್ರಾಜ್ಯ ಹೋಳು ಹೋಳಾದರೂ ಚೇತರಿಸಿಕೊಂಡದ್ದು ಕಲ್ಯಾಣ ರಾಜ್ಯದ ಕಟ್ಟಲೆಸಗುವುದು ಜನವು. ನಾಳೆ ಹುಟ್ಟುವ ಮಗುವಿಗಿಂದಿಗೆ ವಿಮೆ ಇಳಿಸಿ ಎಲ್ಲದರ ಹೊಣೆ ಹೊತ್ತಿಹುದು ಪ್ರೌಢ ಸರ್ಕಾರ. ಈ ಸಾಲುಗಳ ಭಾವಾರ್ಥ: ಕವಿ ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವ ಜನರ ಜೀವನದ ಭಾಗವಾಗಿರುವುದನ್ನು ಹೇಳುತ್ತಾರೆ. ಅದು ಕೇವಲ ಮಾತಲ್ಲ, ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿದೆ. 2 ಮಹಾಯುದ್ಧಗಳಿಂದ ದೇಶಕ್ಕೆ ಭಾರೀ ನಷ್ಟವಾದರೂ ಇಂಗ್ಲೆಂಡ್ ಧೈರ್ಯದಿಂದ ಮತ್ತೆ ಎದ್ದು ನಿಂತಿತು. ಸಾಮ್ರಾಜ್ಯ ಕಳೆದುಕೊಂಡರೂ ಜನರ ಹಿತಕ್ಕಾಗಿ ಕಲ್ಯಾಣ ರಾಜ್ಯವನ್ನು ನಿರ್ಮಿಸಿತು. ಇಂದಿನ ಸರಕಾರ ಜನರ ಸಂಪೂರ್ಣ ಹೊಣೆ ಹೊತ್ತು ಇನ್ನೂ ಹುಟ್ಟದ ಮಕ್ಕಳ ಭದ್ರತೆಯನ್ನು ವಿಮೆ ಮತ್ತು ಸಾಮಾಜಿಕ ರಕ್ಷಣೆಯ ಮೂಲಕ ನೋಡಿಕೊಳ್ಳುತ್ತಿದೆ. ಇದರಿಂದ ಇಂಗ್ಲೆಂಡ್ ಒಂದು ಜವಾಬ್ದಾರಿಯುತ ಪ್ರೌಢ ರಾಷ್ಟ್ರವೆಂದು ಕವಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳಲ್ಲಿ: ಟೆಲಿಸ್ಕೋಪಿನಿಂದ ಟೆಲ್ಸ್ಟಾರ್ ಕ್ಷಿಪಣಿಯವರೆಗೆ ನರನ ಗೆಲುವಿಗೆ ಪ್ರಕೃತಿ ಇತ್ತಿಹುದು ಸಹಕಾರ. ಮನೆಯಲ್ಲಿ ಮಲಗಿ ಹೊಲ ಹರಗಬಹುದು, ಕ್ಷಿಪಣಿಯಲ್ಲಿ ವಿಶ್ವವನ್ನು ತಿರುಗಬಹುದು. ಧರ ಚಕ್ರಾಧಿಪತ್ಯಕ್ಕೆ ಬರಲು ಬೇಜಾರು, ಚಂದ್ರಲೋಕಕ್ಕೆ ಲಗ್ಗೆ ಹಾಕಬಹುದು. ಈ ಸಾಲುಗಳ ಭಾವಾರ್ಥ ಹೀಗಿದೆ: ಕವಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ತರ ಸಾಧನೆಗಳನ್ನು ವಿವರಿಸುತ್ತಾರೆ. ಟೆಲಿಸ್ಕೋಪ್ನಿಂದ ಆರಂಭಿಸಿ ಟೆಲ್ಸ್ಟಾರ್ ಕ್ಷಿಪಣಿಯವರೆಗೆ ಮಾನವನು ಸಾಧಿಸಿರುವ ಪ್ರಗತಿಗೆ ಪ್ರಕೃತಿಯೂ ಸಹಕಾರ ನೀಡಿದೆ ಎಂದು ಕವಿ ಹೇಳುತ್ತಾರೆ. ಇಂದಿನ ಕಾಲದಲ್ಲಿ ಮನುಷ್ಯನು ಮನೆಯಲ್ಲಿ
ಮಲಗಿಯೇ ಹೊಲವನ್ನು ಕೆಲಸ ಮಾಡಿಸಬಹುದು. ಅಂದರೆ ದೂರ ನಿಯಂತ್ರಣ ಹಾಗೂ ಯಂತ್ರಗಳ ಮೂಲಕ ಕೃಷಿಯನ್ನೂ ನಡೆಸಬಹುದು. ಕ್ಷಿಪಣಿಗಳ ಸಹಾಯದಿಂದ ಜಗತ್ತಿನಾದ್ಯಂತ ಸಂಚರಿಸುವಂತಾಗಿದೆ. ಭೂಮಿಯ ಅಧಿಪತ್ಯಕ್ಕಿಂತ ಮುಂದೆ ಹೋಗಿ ಮನುಷ್ಯನು ಚಂದ್ರಲೋಕಕ್ಕೆ ಕಾಲಿಡುವ ಹಂತಕ್ಕೆ ತಲುಪಿದ್ದಾನೆ ಎಂಬುದನ್ನು ಕವಿ ಸರಳವಾಗಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳು ಹೀಗಿವೆ. ಕೂದಲನ್ನು ದುಂಡು ಸುತ್ತಿಹ ಹೋಟೆಲ್ ಹುಡುಗಿಯರು, ಬಂಗಾರಗೂದಲವ ಪಡೆದ ಬೆಡಗಿಯರು. ಆಂಗ್ಲ ಭಾಷೆಯ ಕಲಿತು ಅಣಿಯಾಗಲೆಂದು ತುಂಬಿರುವ ಯುರೋಪಿಯನ ತರುಣ ತರುಣಿಯರು ಬಟ್ಟೆ ಒಣಗಲು ಹಾಕಿ ತೂಗುದಾರದ ಮೇಲೆ. ಈ ಸಾಲುಗಳ ಭಾವಾರ್ಥ: ಕವಿ ಆಧುನಿಕ ಇಂಗ್ಲೆಂಡ್ನ ನಗರ ಜೀವನದ ದೃಶ್ಯವನ್ನು ಹೇಳುತ್ತಾರೆ. ಕೂದಲನ್ನು ದುಂಡಾಗಿ ಸುತ್ತಿಕೊಂಡಿರುವ ಹೋಟೆಲ್ನಲ್ಲಿ ಕೆಲಸ ಮಾಡುವ ಹುಡುಗಿಯರು, ಬಂಗಾರದಂಥ ಕೂದಲಿರುವ ಸುಂದರ ಯುವತಿಯರು ಅಲ್ಲಿ ಕಾಣಿಸುತ್ತಾರೆ. ಇಂಗ್ಲಿಷ್ ಭಾಷೆಯನ್ನು ಕಲಿತು ತಮ್ಮ ಬದುಕನ್ನು ಉತ್ತಮಗೊಳಿಸಿಕೊಳ್ಳಬೇಕೆಂದು ಯುರೋಪಿನ ವಿವಿಧ ದೇಶಗಳಿಂದ ಬಂದ ಯುವಕ ಯುವತಿಯರು ಅಲ್ಲಿ ಸೇರಿದ್ದಾರೆ. ಬಟ್ಟೆಗಳನ್ನು ಒಣಗಲು ಹಾಕಿರುವ ತೂಗುದಾರಗಳ ದೃಶ್ಯವು ಅವರ ದಿನನಿತ್ಯದ ಸರಳ ಜೀವನವನ್ನು ಸೂಚಿಸುತ್ತದೆ. ಮುಂದಿನ ಸಾಲುಗಳು ಹೀಗಿವೆ. ಹೆಗಲಲ್ಲಿ ಮನೆಯ ಮೊಲೆಗೂಸು ಎತ್ತಿಹ ಗೃಹಿಣಿ, ಮುಗಿ ಬಿದ್ದು ಕಡು ನಲಿದಾಡಿ ಮುನ್ನಡೆದಿರುವ ವನವಿಹಾರಕ್ಕೆಂದು ಶಾಲೆಯ ಹುಡುಗ ಹುಡುಗಿಯರು ಓಲಾಡಿ ತೇಲಾಡಿ ದೋಣಿಗಿಬ್ಬರೇ ಹುಟ್ಟು ಕಡಿದು ಕನಸಿನಲ್ಲಿ ಮುಳುಗೇಳುತ್ತಿಹ ಕಾದಲರು. ಈ ಸಾಲುಗಳ ಭಾವಾರ್ಥ: ಮನೆಯ ಗೃಹಿಣಿ ಹಾಲು ಕುಡಿಯುವ ಹಸುಗೂಸನ್ನು ಹೆಗಲ ಮೇಲೆ ಹಾಕಿಕೊಂಡು ದುಡಿಯುತ್ತಿದ್ದಾಳೆ. ಮನೆ ಕೆಲಸ ಮುಗಿಸಿದ ಮೇಲೆ ಆಕಳಿಗೆ ತೀರ ಸಂತೋಷವಿದ್ದರೂ ಕಡು ನಗುಮುಖದಲ್ಲಿ ಕಾಣಿಸುತ್ತದೆ. ಶಾಲೆಯ ಹುಡುಗ ಹುಡುಗಿಗಳು ವನವಿಹಾರಕ್ಕೆ ಓಡಿ ಹೋಗುತ್ತಾರೆ. ನದಿಯಲ್ಲಿ ತೇಲಿ ದೋಣಿಯಲ್ಲಿ ಸವಾರಿ ಮಾಡುತ್ತಾ ಉಲ್ಲಾಸವನ್ನು ಅನುಭವಿಸುತ್ತಾರೆ. ಮಕ್ಕಳ ಈ ಆಟ ಹಾಗೂ ಕನಸಿನಲ್ಲಿನ ಜಲಸಂಗತಿಗಳು ಜೀವನದ ಸಂತೋಷ ಮತ್ತು ಶೈಶವ ಉಲ್ಲಾಸವನ್ನು ಚಿತ್ರಿಸುತ್ತವೆ. ಮುಂದಿನ ಸಾಲುಗಳು: ಗ್ರೀಷ್ಮದಲ್ಲಿ ಮಾನವೀಯತೆಗೆ ಬರುತ್ತಿದೆ ಕಾಂತಿ, ಹರಡುತ್ತಿರಲೆಲ್ಲೆಡೆಗೆ ಚಲುವಿನ ಕಿವಂದತಿ. ಇಹುದು ಮಾರ್ಪಾಟು ನನ್ನಂತೆ ಲಂಡನ್ನಿಗೂ, ಅಮೃತಶಿಲೆಯ ಕಮಾನು ಕುಸಿದಿದೆ ಬಾಂಬಿ ನೊಗೆತಕ್ಕೆ. ಈ ಸಾಲುಗಳ ಭಾವಾರ್ಥ: ಗ್ರೀಷ್ಮಕಾಲದಲ್ಲಿ ಮಾನವೀಯತೆಯ ಉಷ್ಣತೆ ಮತ್ತು ಸೌಂದರ್ಯ ಎಲ್ಲೆಡೆ ಹರಡುತ್ತಿದೆ. ಈ ಬದಲಾವಣೆ ಲಂಡನ್ನಿನಲ್ಲಿಯೂ ಕಂಡುಬರುತ್ತಿದೆ ಎಂದು ಕವಿ ಹೇಳುತ್ತಾರೆ. ಯುದ್ಧದ ಭೀಕರತೆಯಿಂದ ಬಾಂಬ್ ದಾಳಿಗೆ ಒಳಗಾಗಿ ಅಮೃತಶಿಲೆಯಿಂದ ನಿರ್ಮಿತವಾದ ಭವ್ಯ ಕಮಾನು ಕೂಡ ಕುಸಿದಿದೆ. ಇದರಿಂದ ಆಧುನಿಕ ಯುದ್ಧ ಮಾನವೀಯ ಮೌಲ್ಯಗಳು ಮತ್ತು ಸೌಂದರ್ಯವನ್ನು ಹೇಗೆ ನಾಶಪಡಿಸುತ್ತಿದೆ ಎಂಬುದು ಸತ್ಯ ಸ್ಪಷ್ಟವಾಗುತ್ತದೆ. ಮುಂದಿನ ಸಾಲುಗಳು: ಸೈಸ್ಟೇಪರ್ ಹೋಟೆಲುಗಳು ತಲೆ ಎತ್ತಿಹವಿಲ್ಲಿ, ಬಕಿಂಗಂ ಅರಮನೆಯ ಕಟ್ಟಿದುರಿಗೆ ನಿಂತು ಒಂದಿನದ ಪಥಿಕನ ಕುತೂಹಲವ ತಣಿಸಲಿಕೆ. ಸಂಯುಕ್ತ ರಾಜ್ಯಗಳ ಸೆಕೆ ತಾಗಿ ಇಹುದಿಲ್ಲಿ, ಮುಗಿಯದಿಹ ಕಾರು ಮೆರವಣಿಗೆ. ಪದವೀಧರನು ಸಿದ್ಧ ಹಂಗಾಮಿ ಡ್ರೈವರ್ನ ಉಜ್ಜುಗ ಪದಕೆ. ಈ ಸಾಲುಗಳ ಭಾವಾರ್ಥ: ಬಕಿಂಗಂ ಅರಮನೆಯ ಎದುರು ಸೈಸ್ಟೇಪರ್ ಹೋಟೆಲುಗಳು ಎತ್ತರವಾಗಿ ನಿಂತು ಅಲ್ಲಿಗೆ ಬರುವ ಒಬ್ಬ ದಿನದ ಪ್ರವಾಸಿಗನ ಕುತೂಹಲವನ್ನು ತಣಿಸುತ್ತವೆ. ಸಂಯುಕ್ತ ರಾಜ್ಯಗಳ ಪ್ರಭಾವದಿಂದ ಲಂಡನ್ನಲ್ಲಿ ನಿರಂತರವಾಗಿ ಕಾರುಗಳ ಸಂಚಾರ ನಡೆಯುತ್ತಿದೆ. ಇಲ್ಲಿ ಪದವೀಧರನು ಕೂಡ ಉದ್ಯೋಗಕ್ಕಾಗಿ ಸಿದ್ಧವಾಗಿರುವ ಹಂಗಾಮಿ ಕಾರ್ಮಿಕನಂತೆ ಬದುಕಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೂಲಕ ಕವಿ ಆಧುನಿಕ ನಗರ ಜೀವನದ ಗೋಜಲು, ಯಾಂತ್ರಿಕತೆ ಮತ್ತು ಉದ್ಯೋಗದ ಅನಿಶ್ಚಿತತೆಯನ್ನು ತೋರಿಸುತ್ತಾರೆ. ಮುಂದಿನ ಸಾಲುಗಳು: ಕಾರುಗಳ ಕಾರವಾನದ ಮಧ್ಯೆ ಅಲ್ಲಲ್ಲಿ ವೇಗದಿಂದಿರುಳುತ್ತಿದೆ ಬೈಸಿಕಲ್ಲು. ಅಲ್ಲದಲೇ ಉಂಟು ಕಡಲಾಚಿಯಿಂದೈತಂದು ಗುಳೆ ನಿಂತ ಆಫ್ರಿಕನ್, ವೆಸ್ಟ್ ಇಂಡೀಸ್ ವಸಾಹತುಗಳು. ಈ ಸಾಲುಗಳ ಭಾವಾರ್ಥ: ಲಂಡನ್ ನಗರದ ನಿರಂತರ ಕಾರುಗಳ ಕಾರವಾನದ ನಡುವೆ ಕೆಲವೆಡೆ ವೇಗವಾಗಿ ಸಾಗುವ ಬೈಸಿಕಲ್ಲುಗಳು ಕಾಣಿಸುತ್ತವೆ. ಜೊತೆಗೆ ಸಮುದ್ರದಾಚೆಯಿಂದ ಬಂದ ಆಫ್ರಿಕನ್ ಮತ್ತು ವೆಸ್ಟ್ ಇಂಡೀಸ್ನ ವಸಾಹತು ಜನರು ಇಲ್ಲಿಯೇ ನೆಲೆಸಿರುವುದು ಗೋಚರಿಸುತ್ತದೆ. ಇದರಿಂದ ಲಂಡನ್ ಒಂದು ಬಹುಜನಾಂಗೀಯ ನಗರವಾಗಿ ರೂಪುಗೊಂಡಿದ್ದು, ವಸಾಹತುಶಾಹಿಯ ಪರಿಣಾಮಗಳು ಇನ್ನೂ ಜೀವಂತವಾಗಿವೆ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳು: ಓ ಇಂಗ್ಲೆಂಡ್, ಚೆಲುವ ನಾಡೆ,
ನಮ್ಮ ದಾಸ್ಯವು ನಿನ್ನ ಸಾಮ್ರಾಜ್ಯ ಲಾಲಸೆಗೆ ಬೀಸಿತ್ತು ಚಾಮರವ. ನಿನ್ನಂಕಿತದಿ ನಾವು ಆಧುನಿಕರಾಗಿ ನಮ್ಮನ್ನು ನಾವೇ ಕಂಡೆವು. ಈ ಸಾಲುಗಳ ಭಾವಾರ್ಥ: ಕವಿ ಇಂಗ್ಲೆಂಡನ್ನು ಸುಂದರ ನಾಡು ಎಂದು ಸಂಬೋಧಿಸುತ್ತಾರೆ. ಭಾರತದ ದಾಸ್ಯ ಇಂಗ್ಲೆಂಡಿನ ಸಾಮ್ರಾಜ್ಯ ವಿಸ್ತಾರದ ಆಸೆಗೆ ಸೇವೆ ಮಾಡಿತು ಎಂದು ವಿಷಾದ ವ್ಯಕ್ತಪಡಿಸುತ್ತಾರೆ. ಆದರೆ ಆ ಆಳ್ವಿಕೆಯ ಕಾಲದಲ್ಲೇ ನಾವು ಆಧುನಿಕ ಶಿಕ್ಷಣ, ಚಿಂತನೆ ಮತ್ತು ಆತ್ಮಜ್ಞಾನವನ್ನು ಪಡೆದು ನಮ್ಮನ್ನು ನಾವು ಅರಿಯುವಂತಾದೆವು ಎಂದು ಕವಿ ಹೇಳುತ್ತಾರೆ. ಮುಂದಿನ ಸಾಲುಗಳು: ನಿನ್ನೆದುರು ಕುಡಿದಿಹುವು ಸಿರಿವಂತಿಕೆಯ ದೆವ್ವ, ನಮ್ಮನ್ನಾವರಿಸುವುದು ದಾರಿದ್ರ್ಯಗಳ ಭೂತ. ಯುರೋಪಿನ ಮಹಾಕೂಟದ ಸದಸ್ಯತೆಯು ನಿನ್ನ ಕೂಟ ಪ್ರಶ್ನೆ ತಟಸ್ಥ ಧೋರಣ ನಮ್ಮ ಕಗ್ಗಂಟಿಹುದು ಸಮಸ್ಯೆಗಳಂತಿರಲಿ. ಈ ಸಾಲುಗಳ ಭಾವಾರ್ಥ: ಕವಿಗೆ ಇಂಗ್ಲೆಂಡಿನ ಮುಂದೆ ಶ್ರೀಮಂತಿಕೆಯ ಮದವು ನೃತ್ಯ ಮಾಡುವಂತೆ ಕಾಣುತ್ತದೆ. ಆದರೆ ನಮ್ಮ ದೇಶವನ್ನು ದಾರಿದ್ರ್ಯದ ಭೂತ ಆವರಿಸಿದೆ. ಯುರೋಪಿನ ಮಹಾಕೂಟದ ಸದಸ್ಯತ್ವ ಮತ್ತು ಇಂಗ್ಲೆಂಡಿನ ತಟಸ್ಥ ರಾಜಕೀಯ ಧೋರಣೆಗಳು ನಮ್ಮ ಪಾಲಿಗೆ ಸಂಕೀರ್ಣ ಸಮಸ್ಯೆಗಳಾಗಿ ಪರಿಣಮಿಸಿವೆ. ಈ ಎಲ್ಲ ಅಸಮಾನತೆಗಳು ಮತ್ತು ಗೊಂದಲಗಳು ಮುಂದುವರಿಯುತ್ತಿರುವುದನ್ನು ಕವಿ ಸೂಚಿಸುತ್ತಾರೆ. ಮುಂದಿನ ಸಾಲುಗಳು: ಪರಿಹಾರವಿದೆ ಅವಕ್ಕೆ ನನ್ನ ಭಿನ್ನಹ ಒಂದೇ, ದಾಸ್ಯ ಪಂಕದಿ ಪಟ್ಟ ಬವಣೆಯನು ಮರೆತೆಹೆವು, ನಿನ್ನಿಂದಾದ ಉಪಕಾರಗಳನ್ನು ನೀ ಮರೆತು ಬಿಡು, ಸ್ನೇಹಕ್ಕೆಂದು ಇಲ್ಲಿ ನಿರ್ಬಂಧ, ಸ್ನೇಹದಿ ಬಾಳಿ ತೆರೆಯೋಣ ಮನುಕುಲದ ಭಾಗ್ಯವ. ಚೆಲುವ ನಾಡೆ. ಈ ಸಾಲುಗಳ ಭಾವಾರ್ಥ: ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ ಎಂದು ಕವಿ ಹೇಳುತ್ತಾರೆ. ದಾಸ್ಯ ಕಾಲದಲ್ಲಿ ಅನುಭವಿಸಿದ ನೋವುಗಳನ್ನು ನಾವು ಮರೆತಿದ್ದೇವೆ. ಹಾಗೆಯೇ ಇಂಗ್ಲೆಂಡ್ ಮಾಡಿದ ಉಪಕಾರಗಳನ್ನೂ ಅದು ಮರೆತು ಬಿಡಲಿ ಎಂದು ಕವಿ ವಿನಂತಿಸುತ್ತಾರೆ. ಹಳೆಯ ಅಧಿಪತ್ಯ ಉಪಕಾರಗಳ ಭಾವವನ್ನು ಬಿಟ್ಟು ಯಾವುದೇ ಅಡೆತಡೆ ಇಲ್ಲದ ಸಮಾನ ಸ್ನೇಹದಿಂದ ಬದುಕೋಣ. ಈ ರೀತಿ ಸ್ನೇಹದ ಮೂಲಕ ಮಾನವ ಕುಲದ ಭಾಗ್ಯವನ್ನು ಬೆಳಗಿಸೋಣ ಎಂದು ಕವಿ ಆಶಿಸುತ್ತಾರೆ.